ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರಪತಿಗಳು 1950ರಿಂದ 2022ರವರೆಗೆ ಯಾರೆಲ್ಲ ರಾಷ್ಟ್ರಪತಿಗಳಿದ್ದರು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆದರೆ ಈ ಒಂದು ವಿಡಿಯೋ ಇಷ್ಟ ಆಯಿತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಭಾರತದ ರಾಷ್ಟ್ರಪತಿಗಳು 1950ರಿಂದ 2022ರವರೆಗೆ. ಇಲ್ಲಿ ಕ್ರಮ ಸಂಖ್ಯೆ ಭಾರತದ ರಾಷ್ಟ್ರಪತಿಗಳು ಬರಿತಾ ಹೋಗ್ತೇನೆ, ಅವಧಿ ಇಲ್ಲಿ ಕಾಲ ಇಲ್ಲಿ ಕೊನೆಗೆ ಬರಿತಾ ಹೋಗ್ತೇನೆ. ಓಕೆ, ಒಬ್ಬೊಬ್ಬರಾಗಿ ನೋಡ್ತಾ ಹೋಲ್ವಾ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಿಹಾರ್ ರಾಜ್ಯದವರು, ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು. ಜೊತೆಗೆ 2 ಅವಧಿಗೆ ಆಯ್ಕೆಯಾದ ಮತ್ತು ಅತಿ ಹೆಚ್ಚಿನ ಕಾಲ ರಾಷ್ಟ್ರಪತಿಗಳ ಹುದ್ದೆಯಲ್ಲಿದ್ದ ಏಕೈಕ ವ್ಯಕ್ತಿ ಇವರು. ಓಕೆ, ಅದೇ ತರನಾಗಿ ಇಲ್ಲಿ ಇವರು ಎಷ್ಟು ಅಧಿಕಾರಾವಧಿ ಇತ್ತು, ಎಲ್ಲಿಂದ ಎಲ್ಲಿವರೆಗೆ ಮಾಡಿದರು ಅಂದರೆ 26 ಜನವರಿ 1950ರಿಂದ 13 ಮೇ 1962ರವರೆಗೆ ಇವರು ಅಧಿಕಾರಾವಧಿ ಇದು. ಎರಡನೇ ರಾಷ್ಟ್ರಪತಿ ನೋಡಿದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಅದರಿನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥದ್ದು ಇವರ ಹೆಸರು. ಓಕೆ, ನೋಡಲಿ ಇವರೊಬ್ಬ ಭಾರತದ ಪ್ರಮುಖ ತತ್ವಜ್ಞಾನಿಗಳಾಗಿದ್ದರು ಇವರು. ಓಕೆ, ಆ ನಂತರ ಇವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿದೆ. ಇವರು ಮೊದಲ ದಕ್ಷಿಣ ಭಾರತದ ರಾಷ್ಟ್ರಪತಿ ಅಂತಕ್ಕಂಥದ್ದು. ಅಧಿಕಾರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಇವರು ರಾಷ್ಟ್ರಪತಿ ಆಗಿದ್ದರು ಅಂದ್ರೆ 13 ಮೇ 1962ರಿಂದ 13 ಮೇ 1967ರವರೆಗೆ ಇವರು ರಾಷ್ಟ್ರಪತಿಯಾಗಿದ್ದರು. ಓಕೆ, ರೈಟ್. ಇಲ್ಲಿ ನೋಡಿ, ಮೂರನೇ ರಾಷ್ಟ್ರಪತಿ ಯಾರು ನೋಡಿದರೆ ಡಾಕ್ಟರ್ ಜಾಕೀರ್ ಹುಸೇನ್. ಹುಸೇನ್ ಅವರು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯದ ಉಪಕುಲಪತಿಗಾಗಿ ಕೆಲಸ ಮಾಡ್ತಾ ಇದ್ರು. ಪದ್ಮವಿಭೂಷಣ, ಭಾರತ ರತ್ನ ಪುರಸ್ಕಾರಗಳು ಸಂದಿವೆ. ಅವರ ಕಚೇರಿಯಲ್ಲಿ ನಿಧನರಾದರು. ಇನ್ನು ಅಧಿಕಾರ ಕಾಲಾವಧಿ ಇರಕಲಕ್ಕೆ ಅವರು ನಿಧನರಾದರು. ಅತಿ ಕಡಿಮೆ ಅವಧಿ ಅಧ್ಯಕ್ಷರಾಗಿಯೂ ಆಗಿದ್ದರು. ಅವರು ಮೊದಲ ಮುಸ್ಲಿಂ ಅಧ್ಯಕ್ಷರು ಸಹಿತ. ಓಕೆ, ರೈಟ್. ಇವರ ಅಧಿಕಾರಾವಧಿ ನೋಡಿದರೆ ಇಲ್ಲಿ 13 ಮೇ 1967ರಿಂದ 3 ಮೇ 1969ರವರೆಗೆ. ಇಲ್ಲಿ ನೋಡಿದರೆ ಮುಂದೆ ವಿ ವಿ ಗಿರಿ ಅವರು 1967ರಲ್ಲಿ ಭಾರತ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಅಧ್ಯಕ್ಷ ಜಾಕೀರ್ ಹುಸೇನ್ ಅವರ ಮರಣದ ನಂತರ ಗಿರಿ ಅವರನ್ನು ಹಂಗಾಮಿ ಅಧ್ಯಕ್ಷರಾಗಿ ನೇಮಿಸಲಾಯಿತು. ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾಗವಹಿಸಲು ಕೆಲವು ತಿಂಗಳುಗಳ ನಂತರ ರಾಜೀನಾಮೆ ನೀಡಿದರು. ಇಲ್ಲಿ ಅಧ್ಯಕ್ಷೀಯ ಚುನಾವಣೆ ಇತ್ತು, ಆದ ಕಾರಣ ಅವರು ಕೆಲವು ತಿಂಗಳ ನಂತರದಲ್ಲಿ ರಾಜೀನಾಮೆ ನೀಡುತ್ತಾರೆ. ಓಕೆ, ಇಲ್ಲಿ 3 ಮೇ 1969, 20 ಜುಲೈ 1969ರವರೆಗೆ, ಅಂದರೆ ಕೇವಲ 78 ದಿನಗಳು ಮಾತ್ರ ಇವರು ಏನಾಗ್ತಾರೆ, ಹಂಗಾಮಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಕೆಲವು ತಿಂಗಳ ನಂತರ ರಾಜೀನಾಮೆ ನೀಡಿದರು. ಆದ ಕಾರಣ ಆ ಒಂದು ಜಾಗದೊಳಗೆ ಎಂ ಹಿದಾಯತುಲ್ಲಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಇಲ್ಲಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಏನು ಮಾಡ್ತಾರೆ, ನೇಮಕಗೊಳ್ತಾರೆ. ಕೆಲವು ತಿಂಗಳ ಕಾಲ ಅಂದರೆ 35 ದಿನ ಮಾತ್ರ ಇವರು ಹಂಗಾಮಿ ರಾಷ್ಟ್ರಪತಿಗಾಗಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ದಿನಾಂಕ ನೋಡ, ಇವರು 20 ಜುಲೈ 1969ರಿಂದ 24 ಆಗಸ್ಟ್ 1969ರವರೆಗೆ ಸೇವೆ ಸಲ್ಲಿಸ್ತಾರೆ. ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸ್ತಾರೆ. ಅದ ನಂತರ 4ನೇ ರಾಷ್ಟ್ರಪತಿ ನೋಡಿದರೆ, 4ನೇ ರಾಷ್ಟ್ರಪತಿ ವಿ ವಿ ಗಿರಿ ಅವರು ಭಾರತದ ಹಂಗಾಮಿ ರಾಷ್ಟ್ರಪತಿ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ವ್ಯಕ್ತಿ. ಅವರು ಭಾರತ ರತ್ನ ಪುರಸ್ಕಾರ ಮತ್ತು ಶ್ರೀಲಂಕಾದಿಂದ ಸಿಲೋನ್ ಪ್ರಶಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಿ ಮತ್ತು ಹೈ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದರು. ಓಕೆ, ರೈಟ್. ಇದು ವಿ ವಿ ಗಿರಿಯವರು ಎಷ್ಟರಿಂದ ನೋಡಿ ಅಧಿಕಾರಾವಧಿ ನೋಡಿ 24 ಆಗಸ್ಟ್ 1969ರಿಂದ 24 ಆಗಸ್ಟ್ 1974ರವರೆಗೆ ಇವರು ಆಡಳಿತ ಅಥವಾ ಅಧಿಕಾರಾವಧಿ ಆಗಿರುತ್ತೆ. ಓಕೆ, ಆ ನಂತರ 5ನೇ ರಾಷ್ಟ್ರಪತಿ ಯಾರು ಅಂತ ನೋಡಿದರೆ ಇಲ್ಲಿ ಫಕ್ರುದ್ದೀನ್ ಅಲಿ ಅಹಮದ್. ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೊದಲು ಅಹಮದ್ ಅವರ ಸಚಿವರಾಗಿದ್ದರು. 1977ರಲ್ಲಿ ಅವರು ತಮ್ಮ
ಅಧಿಕಾರ ಅವಧಿ ಮುಗಿಯುವ ಮೊದಲು ನಿಧನರಾದರು ಮತ್ತು ಕಚೇರಿಯಲ್ಲಿ ನಿಧನರಾದ ಎರಡನೇ ಭಾರತೀಯ ಅಧ್ಯಕ್ಷರಾದರು. ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದರು. ಓಕೆ, ರೈಟ್. ಇಲ್ಲಿ ಅವರ ಆಡಳಿತಾವಧಿ ನೋಡಿದರೆ 24 ಆಗಸ್ಟ್ 1974ರಿಂದ 11 ಫೆಬ್ರವರಿ 1977ರವರೆಗೆ ಇವರು ಅಧಿಕಾರಾವಧಿ 1977ರವರೆಗೆ. ಓಕೆ, ಅದಾದ ನಂತರ ಇಲ್ಲಿ ಬಿ ಡಿ ಜತ್ತಿಯವರನ್ನ ಆಯ್ಕೆ ಮಾಡ್ತಾರೆ. ಇವರು ಭಾರತದ ಉಪಾಧ್ಯಕ್ಷರಾಗಿದ್ದರು ಮತ್ತು ಅಹಮದ್ ಅವರ ಮರಣದ ನಂತರ ಹಂಗಾಮಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ಈ ಹಿಂದೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇವರು ಅಧಿಕಾರಾವಧಿ ನೋಡಿದರೆ ಇಲ್ಲಿ 164 ದಿನಗಳು ಇವರು ಕಾರ್ಯನಿರ್ವಹಿಸ್ತಾರೆ. 11 ಫೆಬ್ರವರಿ 1977ರಿಂದ 25 ಜುಲೈ 1977ರವರೆಗೆ ಇವರು ಅಧಿಕಾರಾವಧಿ ಇರುತ್ತೆ. ಇವರಾದ ನಂತರ 6ನೇ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ. ರೆಡ್ಡಿಯವರು ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಆಗಿದ್ದರು. ಇವರು ಜನತಾ ಪಕ್ಷದಿಂದ ಆಂಧ್ರ ಪ್ರದೇಶದಿಂದ ಆಯ್ಕೆಯಾದ ಏಕೈಕ ಸಂಸದ ರೆಡ್ಡಿಯವರಾಗಿದ್ದರು. ಓಕೆ, ಇವರ ಕಾಲಾವಧಿ ನೋಡಿದರೆ 25 ಜುಲೈ 1977ರಿಂದ 25 ಜುಲೈ 1982ರವರೆಗೆ 1902ರವರೆಗೆ. ಓಕೆ, ಅದಾದ ನಂತರ ಜ್ಞಾನಿ ಜೇಲ್ ಸಿಂಗ್ ಅಂತಕ್ಕಂಥವರು. ಇವರು ಮಾರ್ಚ್ 1972ರಲ್ಲಿ ಸಿಂಗ್ ಪಂಜಾಬ್ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಂಡು ಮತ್ತು 1980ರಲ್ಲಿ ಅವರು ಕೇಂದ್ರ ಗೃಹ ಸಚಿವರಾದರು. ಓಕೆನಾ, ರೈಟ್. ಹಾಗಾದರೆ ಇವರು 7ನೇ ರಾಷ್ಟ್ರಪತಿಗಳಾಗಿದ್ದರು 25 ಜುಲೈ 1982ರಿಂದ 25 ಜುಲೈ 1987ರವರೆಗೆ. ಇದಾದ ನಂತರ 8ನೇ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತ ನೋಡಿದರೆ ರಾಮಸ್ವಾಮಿ ವೆಂಕಟರಾಮನ್ ಅಂತಕ್ಕಂಥವ್ರು. ಇವರು 1942ರಲ್ಲಿ ವೆಂಕಟರಾಮನ್ ಅವರು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ತೊಡಗಿಸಿಕೊಂಡವರಾಗಿದ್ದರು. ಓಕೆ, ಅದಾದ ನಂತರ ಇವರು ರಕ್ಷಣಾ ಸಚಿವರಾಗಿ ಅನೇಕ ಕೆಲಸಗಳನ್ನ ಇವರು ಸ್ಥಾನವಹಿಸಿ ಮಾಡಿದ್ದಾರೆ. ಇವರು ನೋಡಿದರೆ ಕಾಲಾವಧಿ ನೋಡಿದರೆ 25 ಜುಲೈ 1987ರಿಂದ 25 ಜುಲೈ 1992ರವರೆಗೆ ಇವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. 9ನೇ ರಾಷ್ಟ್ರಪತಿ ಯಾರಾದರು ಅಂತ ನೋಡಿದರೆ ಶಂಕರ್ ದಯಾಳ್ ಶರ್ಮಾರವರು. ಓಕೆ, ಇವರು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಭಾರತ ಸಂಪರ್ಕ ಸಚಿವರಾಗಿದ್ದರು. ಅವರು ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರು 25 ಜುಲೈ 1992ರಿಂದ 25 ಜುಲೈ 1997ರವರೆಗೆ ಇವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಆದ ನಂತರ ಕೊಚೇರಿಯಲ್ ರಾಮನ್ ನಾರಾಯಣ್ ಅಂತಕ್ಕಂಥವ್ರು. ಓಕೆ, ಇವರು ನಾರಾಯಣ್ರವರು ಥೈಲ್ಯಾಂಡ್, ಟರ್ಕಿ, ಚೀನಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಭಾರತ ರಾಯಭಾರಿಗಳು ಸೇವೆ ಸಲ್ಲಿಸಿದ್ದಾರೆ. ಅವರು ವಿಜ್ಞಾನ ಮತ್ತು ಕಾನೂನಿನ ಡಾಕ್ಟರೇಟ್ ಪಡೆದರು. ಓಕೆ, ರೈಟ್. ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದು ಸೇವೆ ಸಲ್ಲಿಸಿದ್ದಾರೆ. ಅವರು ಮೊದಲ ದಲಿತ ರಾಷ್ಟ್ರಪತಿಗಳಾಗಿದ್ದಾರೆ. ಇವರು 25 ಜುಲೈ 1997ರಿಂದ 25 ಜುಲೈ 2002ರವರೆಗೆ ಇವರು ರಾಷ್ಟ್ರಪತಿಗಳಾಗಿದ್ದರು. ಅನಂತರ 11ನೇ ರಾಷ್ಟ್ರಪತಿ ಯಾರು ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಇವರ ಪೂರ್ಣ ಹೆಸರು. ಇವರು ಭಾರತದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಪರಮಾಣು ಶಾಸ್ತ್ರಜ್ಞ ಕಾರ್ಯಕ್ರಮಗಳು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರೊಬ್ಬ ಜನಪ್ರಿಯ ರಾಷ್ಟ್ರಪತಿ ಅಂತಕ್ಕಂಥ ಒಂದು ಬಿರುದನ್ನು ಹೊಂದಿದ್ರು. ಭಾರತ ರತ್ನವನ್ನು ಪಡೆದರೆ. ಇವರು 25 ಜುಲೈ 2002ರಿಂದ 25 ಜುಲೈ 2007ರವರೆಗೆ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರಾದ ನಂತರ 12ನೇ ರಾಷ್ಟ್ರಪತಿ ನೋಡಿದರೆ ಪ್ರತಿಭಾ ಪಾಟೀಲ್. ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ಅವರು ರಾಜಸ್ಥಾನದ ಮೊದಲ ಮಹಿಳಾ ಗವರ್ನರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಓಕೆ, ಇವರು ನೋಡಿ 25 ಜುಲೈ ಇವರೊಂದು ಎಷ್ಟು ವರ್ಷಗಳ ಕಾಲ ಇದು ನೋಡಿದರೆ ಇಲ್ಲಿ 25 ಜುಲೈ 2007ರಿಂದ 25 ಜುಲೈ 2012ರವರೆಗೆ ಇವರು ಕಾರ್ಯನಿರ್ವಹಿಸಿದರು. ಅದಾನಂತರ ಪ್ರಣವ್ ಮುಖರ್ಜಿ. ಯಾರು? ಪ್ರಣವ್ ಮುಖರ್ಜಿ ನೋಡಿದರೆ ಇಲ್ಲಿ ಏನಂತ ನೋಡಿದರೆ ಇಲ್ಲಿ ಪ್ರಣವ್ ಮುಖರ್ಜಿ ಅವರು 25 ಜುಲೈ 2012ರಿಂದ 25 ಜುಲೈ 2017ರವರೆಗೆ ಇವರು ಕಾರ್ಯನಿರ್ವಹಿಸಿದರು. ಅದಾನಂತರ
14ನೇ ರಾಷ್ಟ್ರಪತಿ ಯಾರನ್ನಂತ ನೋಡಿದರೆ ರಾಮನಾಥ್ ಕೋವಿಂದ್ರವರು ಇವರು 14ನೇ ರಾಷ್ಟ್ರಪತಿ ಆಗಿದ್ದರು. ಇವರು ನೋಡಿ ಕಾಲಾವಧಿ 25 ಜುಲೈ 2017ರಿಂದ 25 ಜುಲೈ 2022 ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರು ಆದ ನಂತರ 15ನೇ ಮುಖ್ಯಮಂತ್ರಿ, ಹೊಸ ಮುಖ್ಯಮಂತ್ರಿ ಯಾರು ಅಂತ ನೋಡಿದರೆ ದ್ರೌಪದಿ ಮುರ್ಮುರವರು. ಇವರು ಪ್ರಮಾಣ ವಚನ ಸ್ವೀಕಾರ ಯಾವತ್ತು ಇದು ಮಾಡಿದ್ರು ಅಂದ್ರೆ 25 ಜುಲೈ 2002ರಿಂದ ಆಯಿತು. ಮುಂದೆ ಎಲ್ಲಿವರೆಗೆ ಆಗುತ್ತೆ ಮುಂದೆ ನೋಡೋಣ. ಮುಂದಿನ ಹೊಸ ವಿದ್ಯೆಯಿಂದ ಭೇಟಿ ಆಗೋಣ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟವಾಯ್ತಾ ಲೈಕ್ ಮಾಡಿ.